ಯಾವ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯುತ್ತಾರೆ? ಕೊನೆಯಲ್ಲಿ ನಾನು ಉತ್ತರ ಹೇಳ್ತೀನಿ, ಅದಕ್ಕೂ ಮುಂಚೆ ನೀವು ಗೆಸ್ ಮಾಡಿ ಕಾಮೆಂಟ್ ಮಾಡಿ. ಒಮ್ಮೆ ದೇವಲೋಕದಲ್ಲಿ ಒಂದು ಚರ್ಚೆ ನಡೆಯುತ್ತಿತ್ತು. ಭೂಮಿಯಲ್ಲಿ ಯಾರು ನಿಜವಾದ ಭಕ್ತ ಅನ್ನೋ ಪ್ರಶ್ನೆ ಬಂತು. ಅದನ್ನು ತಿಳಿಯಲು ನಾರದರು ಶಿವನ ಬಳಿಗೆ ಬಂದರು. ಶಿವನಿಗೆ ನಮಸ್ಕರಿಸಿ, ಪ್ರಭು, ನನಗೆ ದೈವದ ನಿಜವಾದ ಭಕ್ತರು ಯಾರು ಎಂದು ತಿಳಿಯುವ ಆಸೆ ಇದೆ, ಅದಕ್ಕೆ ನಿಮ್ಮ ಬಳಿಗೆ ಬಂದಿರುವೆ ಎಂದು ಹೇಳಿದರು. ಆಗ ಶಿವನು ನಾರದರಿಗೆ, ನನ್ನ ಜೊತೆ ಬಾ, ನಿನ್ನನ್ನು ನಿಜವಾದ ಭಕ್ತರ ಬಳಿಗೆ ಕರೆದೊಯ್ಯುವೆ ಎಂದು ಹೇಳಿದರು. ಶಿವ ಮತ್ತು ನಾರದ ಭೂಮಿಗೆ ಬಂದರು, ಆದರೆ ಸಾಮಾನ್ಯ ಮನುಷ್ಯರ ರೂಪದಲ್ಲಿ. ಅವರು ದಿನವಿಡೀ ಹಲವಾರು ಮಂದಿಯನ್ನು ನೋಡಿದರು. ಯಾರೋ ದೊಡ್ಡ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದರು, ಯಾರೋ ದೊಡ್ಡ ಹೋಮ ಯಜ್ಞ ಮಾಡ್ತಿದ್ದರು, ಮತ್ತೊಂದೆಡೆ ಜೋರಾಗಿ ಭಜನೆ ಮಾಡ್ತಿದ್ದರು. ಆದರೆ ಶಿವನು ಶಾಂತವಾಗಿಯೇ ಇದ್ದರು. ಇದನ್ನು ನೋಡಿದ ನಾರದರು ಶಿವನ ಕಡೆ ನೋಡಿ, ಸ್ವಾಮಿ, ಇವರೇನಾ ಎಂದು ಕೇಳಿದರು. ಆಗ ಶಿವನು, ಇವರು ಅಲ್ಲ ಅಂತ ತಲೆ ಆಡಿಸಿದರು. ನಾರದರು ಆಶ್ಚರ್ಯಪಟ್ಟರು. ಇಷ್ಟು ದೊಡ್ಡ ಪೂಜೆ ಮಾಡ್ತಿದ್ರು ಇವರಲ್ಲವೇ ಎಂದು ಯೋಚಿಸುತ್ತಾ ಮತ್ತೆ ಯಾರಿರಬಹುದು ಎಂದು ಪೂರ್ತಿ ದಿನ ಸುತ್ತಿದರು. ರಾತ್ರಿ ಆಯಿತು, ಎಲ್ಲರೂ ಮಲಗಿದರು. ನಾರದರು ಶಿವನನ್ನು ಕೇಳಿದರು, ಪ್ರಭು, ಮುಂಜಾನೆಯಿಂದ ಇಡೀ ಲೋಕವನ್ನೇ ಸುತ್ತಿದ್ದೇವೆ, ಎಲ್ಲಿರುವನು ನಿಜವಾದ ಭಕ್ತ? ಆಗ ಶಿವನು ನಗುತ್ತಾ, ಭಕ್ತರು ನಮಗಾಗಿ ವರ್ಷ ಪೂರ್ತಿ ಪೂಜೆ ಮಾಡುತ್ತಾ ಕಾಯುತ್ತಾರೆ, ಹಾಗೆ ನಾವು ಕೂಡ ಅವರ ಭಕ್ತಿಯನ್ನು ನೋಡಲು ತಾಳ್ಮೆಯಿಂದ ಕಾಯಬೇಕಾಗುತ್ತದೆ ಎಂದು ನಾರದರಿಗೆ ತಿಳಿಸಿದರು. ಅಷ್ಟೊತ್ತಿಗಾಗಲೇ ಬೆಳಿಗ್ಗೆ ತುಂಬಾ ಬೇಗ, ಅಂದರೆ ಬ್ರಹ್ಮ ಮುಹೂರ್ತ ಸಮಯದಲ್ಲಿ, ಒಂದು ಚಿಕ್ಕ ಮನೆಯೊಳಗೆ ಒಬ್ಬ ವ್ಯಕ್ತಿ ನಿತ್ಯ ಕಾರ್ಯಗಳನ್ನು ಮುಗಿಸಿ ಕಣ್ಣು ಮುಚ್ಚಿಕೊಂಡು ಶಾಂತವಾಗಿ ರಾಯರ ಜಪ ಶುರು ಮಾಡುತ್ತಾ ಕೂರುತ್ತಾನೆ. ಅವನ ಮಂತ್ರ ಸ್ಮರಣೆ ಶಿವನಿಗೆ ತಲುಪುತ್ತದೆ. ಆ ಕ್ಷಣದಲ್ಲೇ ಶಿವ ನಾರದರ ಜೊತೆ ಅಲ್ಲಿ ಬಂದು ನಿಲ್ತಾರೆ. ಧ್ಯಾನ ಮಾಡುತ್ತಿದ್ದ ಭಕ್ತನನ್ನು ನೋಡಿ ಶಿವನು, ಇವನೇ ನಿಜವಾದ ದೈವ ಭಕ್ತ, ಅಗಮ್ಯ ತಪಸ್ವಿಯಾದ ರಾಯರ ಭಕ್ತ, ಇವನ ಮನಸ್ಸಿನಲ್ಲಿ ನನ್ನ ಅಂಶವಿದೆ ಅಂತ ನಾರದರಿಗೆ ಹೇಳ್ತಾರೆ. ನಾರದರು ಕೇಳುತ್ತಾರೆ, ಇವನೇ ಯಾಕೆ ಪ್ರಭು? ಇವನು ದೊಡ್ಡ ಪೂಜೆ ಕೂಡ ಮಾಡ್ತಿಲ್ಲ, ನಿಮ್ಮ ಹೆಸರಲ್ಲಿ ಹೋಮ ಹವನ ಮಾಡುತ್ತಿಲ್ಲ, ಇವನು ಹೇಗೆ ನಿಜವಾದ ಭಕ್ತ ಆಗುತ್ತಾನೆ? ಆಗ ಶಿವನು ನಗುತ್ತಾ ಹೇಳ್ತಾರೆ, ದಿನವಿಡೀ ಮಾಡೋ ಪೂಜೆ ಎಲ್ಲರಿಗೂ ಕಾಣೋಕೆ, ಆದರೆ ಈ ಸಮಯದಲ್ಲಿ ಅವನು ನನಗಾಗಿ ಮಾತ್ರ ಮಾಡುತ್ತಿದ್ದಾನೆ. ಬ್ರಹ್ಮ ಮುಹೂರ್ತದಲ್ಲಿ ಅವನ ಮನಸ್ಸು ಶುದ್ಧವಾಗಿ ಇರುತ್ತೆ, ಯಾವ ನಾಟಕವೂ ಇರುವುದಿಲ್ಲ. ಮತ್ತೆ ಅವನು ಪ್ರತಿದಿನ ಏಕಚಿತ್ತದಿಂದ ತನಗೆ ತಿಳಿದಷ್ಟು ಸಮಯ ಬ್ರಹ್ಮ ಮುಹೂರ್ತವನ್ನು ಬಳಸಿಕೊಳ್ಳುತ್ತಿದ್ದಾನೆ. ಆದ್ದರಿಂದ ಅವನ ಪ್ರಾರ್ಥನೆ ನೇರವಾಗಿ ನನ್ನವರೆಗೆ ಬರುತ್ತದೆ. ನಾರದರು ಕೇಳುತ್ತಾರೆ, ಅಂದರೆ ಈ ಸಮಯದಲ್ಲಿ ಮಾಡಿದ ಜಪವೇ ಮುಖ್ಯವೇ? ಶಿವನು ಹೇಳ್ತಾನೆ, ದಿನವಿಡೀ 1000 ಜನ ಪೂಜೆ ಮಾಡಿ ಕರೆಯುತ್ತಾರೆ, ಆದರೆ ಬ್ರಹ್ಮ ಮುಹೂರ್ತದ ಈ ಸಮಯದಲ್ಲಿ ಕರೆಯೋ ಒಬ್ಬನ ಕೋರಿಕೆ ನೇರವಾಗಿ ನನ್ನ ಬಳಿಗೆ ಬರುತ್ತದೆ. ದೇವರು ದೊಡ್ಡ ಪೂಜೆ, ಹೋಮ, ಹವನ ನೋಡೋದಿಲ್ಲ, ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ ಸತ್ಯ ಮನಸ್ಸನ್ನು ನೋಡುತ್ತಾರೆ. ಕಷ್ಟದ ಸಮಯದಲ್ಲಿ ಮಾಡುವ ಸಹಾಯವನ್ನು ನೋಡುತ್ತಾರೆ, ಹಸಿದವರಿಗೆ ಮಾಡುವ ಸೇವೆಯನ್ನು ನೋಡುತ್ತಾರೆ. ಆದ್ದರಿಂದ ಆ ಸಮಯದಲ್ಲಿ ಮಾಡಿದ ಒಂದು ಸಣ್ಣ ಜಪ ಕೂಡ ದೊಡ್ಡ ಫಲ ಕೊಡುತ್ತದೆ. ಬ್ರಹ್ಮ ಮುಹೂರ್ತ ಒಂದು ಬ್ರಹ್ಮಾಂಡ ಶಕ್ತಿ. ಅದು ಪ್ರತಿಯೊಬ್ಬರಿಗೂ ದೇವರನ್ನು ಕಾಣಲು ಇರುವ ಅವಕಾಶ. ಅದನ್ನು ಉಪಯೋಗಿಸುವುದನ್ನು ತಿಳಿದವನಿಗೆ ದೈವ ದರ್ಶನದ ಜೊತೆ ಭಕ್ತನ ಏಳಿಗೆ, ಅವನ ಕೋರಿಕೆ ಎಲ್ಲವೂ ದೊರೆಯುತ್ತದೆ ಎಂದು ಹೇಳಿ ಶಿವನು ನಾರದರನ್ನು ಮತ್ತೆ ದೇವಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೀಗಿದೆ. ಬ್ರಹ್ಮ ಮುಹೂರ್ತದ ಸಮಯ ಸೂರ್ಯೋದಯಕ್ಕೂ 1 ಗಂಟೆ 36 ನಿಮಿಷ ಮೊದಲು ಇರುವ ಸಮಯವೇ ಬ್ರಹ್ಮ ಮುಹೂರ್ತ. ಇಂತಹ ಇನ್ನೂ ಹಲವು ದೈವಿಕ ಕಥೆಗಳಿಗೆ ನಮ್ಮ ಸನಾತನ ಪಯಾಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಓಂ ಶ್ರೀ ರಾಘವೇಂದ್ರಯ ನಮಃ ಎಂದು ಕಮೆಂಟ್ ಮಾಡಿ.